ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸುತ್ತಿದ್ದಾರೆ. 10,000ಕ್ಕೂ ಹೆಚ್ಚು ಜನ ಭಾಗ್ಯ ಆಗೋ ನಿರೀಕ್ಷೆ ಇದೆ. ದೊಡ್ಡ ಮಟ್ಟದ ಸಿದ್ಧತೆಗಳಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದು ಇವತ್ತು ಸಿಎಂ ಅವರ ಹತ್ರ ತಮ್ಮ ಅಹವಾಲನ್ನ ಇಡ್ಲಿಕ್ಕಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಸ್ಪಂದನಶೀಲ ಆಡಳಿತದ ಭರವಸೆಯನ್ನ ಗಟ್ಟಿಗೊಳಿಸುವ ಪ್ರಯತ್ನವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ವಿಧಾನಸೌಧ ಮುಂಭಾಗ ಜನಸ್ಪಂದನ ಕಾರ್ಯಕ್ರಮ ನಡೆಸಲಿದ್ದಾರೆ. ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ಈ ಜನತಾ ದರ್ಶನ ನಡೆಯಲಿದೆ. ಜನಸಾಮಾನ್ಯರ ಅಹವಾಲು ಆಲಿಸಿ ಸ್ಥಳದಲ್ಲೇ ಪರಿಹಾರ ಕಲ್ಪಿಸುವ ಪ್ರಯತ್ನವಾಗಿದೆ. ಸಿಎಂ ಸಿದ್ದರಾಮಯ್ಯ ನಡೆಸುತ್ತಿರುವ 2ನೇ ಜನಸ್ಪಂದನ ಕಾರ್ಯಕ್ರಮ ಇದಾಗಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಮತ್ತು ಸರ್ಕಾರದ ವರ್ಚಸ್ಸು ಹೆಚ್ಚಿಸಿ ಜನಪರ ಮತ್ತು ಸ್ಪಂದನಶೀಲ ಆಡಳಿತದ ವಿಶ್ವಾಸವನ್ನ ಜನರಲ್ಲಿ ಮೂಡಿಸುವುದು ಮುಖ್ಯವಾಗಿದೆ. ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕಾಗಿ ವಿಧಾನಸೌಧ ಪೂರ್ವ ಭಾಗದ ಮೆಟ್ಟಿಲುಗಳ ಮೇಲೆ ವೇದಿಕೆ ಸಿದ್ಧವಾಗಿದೆ. ಬರುವ ಜನರಿಗಾಗಿ ಕುಡಿಯುವ ನೀರು, ಲಘು ಉಪಹಾರ ಮತ್ತಿತರ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದ್ದು, ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಯ ಕಾರ್ಯದರ್ಶಿಗಳು, ಮುಖ್ಯಸ್ಥರು ಸ್ಥಳದಲ್ಲಿ ಹಾಜರಿರಲು ಸಿಎಂ ಆದೇಶ ನೀಡಿದ್ದಾರೆ. ಇನ್ನು ಜನಸ್ಪಂದನಕ್ಕೆ ಆಗಮಿಸುವವರ ಅನುಕೂಲಕ್ಕಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹಾಗೂ ರೈಲ್ವೆ ನಿಲ್ದಾಣದಿಂದ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕಳೆದ ಬಾರಿ ನವೆಂಬರ್ 27ರಂದು ಗೃಹ ಕಚೇರಿ ಕೃಷ್ಣದಲ್ಲಿ ಮೊದಲ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು. ಈ ಜನತಾ ದರ್ಶನದಲ್ಲಿ ಬರೋಬ್ಬರಿ 3,812 ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು. 2,862 ಅರ್ಜಿಗಳು IPGRS ತಂತ್ರಾಂಶದಲ್ಲಿ ಸಲ್ಲಿಕೆಯಾಗಿದ್ದರೆ 950 ಅರ್ಜಿಗಳನ್ನು ಖುದ್ದಾಗಿ ಸ್ವೀಕರಿಸಲಾಗಿತ್ತು. ಈ ಮೂಲಕ ಜನರ ಸಂಕಷ್ಟಕ್ಕೆ ಸಿಎಂ ಸ್ಪಂದಿಸುವ ಕೆಲಸ ಮಾಡ್ತಿದ್ದಾರೆ. ಸರ್, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ, ನಮಗೆ ಸಿಗದೇ ಇಲ್ಲ ಜನಪ್ರತಿನಿಧಿಗಳು, ನಮ್ಮ ಸಮಸ್ಯೆಗಳನ್ನು ಹೇಳೋದಕ್ಕೆ ಅವಕಾಶ ಇಲ್ಲ ಅಂತ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದನ್ನ ಗಮನಿಸಿದ್ವಿ. ಬಟ್ ಸಿಎಂ ಸಿದ್ದರಾಮಯ್ಯನವರು ಬಹಳ ಇಷ್ಟಪಡ್ತಾರೆ ಜನ, ಕಾರಣ 2ನೇ ಬಾರಿ ಸರ್ ಈ ಬಾರಿ ಜನಸ್ಪಂದನ ಕಾರ್ಯಕ್ರಮ ಇಲ್ಲ, ಇಡೀ ರಾಜ್ಯಾದ್ಯಂತ ಕೂಡ ಮಾಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮ ಬೆಸ್ಟ್ ಕಾರ್ಯಕ್ರಮ. ಜನತಾ ದರ್ಶನ ಕಾರ್ಯಕ್ರಮ ಮತ್ತೊಂದು ಈ ಹಿಂದೆ SM ಕೃಷ್ಣ ಕಾಲಾವಧಿಯಲ್ಲಿ ಅಥವಾ ಕುಮಾರಸ್ವಾಮಿ ಅವರ ಕಾಲಾವಧಿಯಲ್ಲಿ. ಆದರೆ ಒಂದು ಬೇಸರ ಏನು ಗೊತ್ತಾ, ಇದರ ನಡುವೆ ಕೂಡ ನಾನು ಇದನ್ನು ಟೀಕೆ ಮಾಡ್ತಾ ಇರೋದಲ್ಲ, ಈ ಒಬ್ಬ ಬೆಳಗಾವಿಯಿಂದ ಬಂದಿರ್ತಾನೆ ಮುಖ್ಯಮಂತ್ರಿಗಳನ್ನ ನೋಡೋದಕ್ಕೆ, ಯಾಕೆ ಬರಬೇಕು ಅಂತ ನಾನು ಕೇಳೋದು. ಬೆಳಗಾವಿಯಿಂದ ಯಾಕೆ ಬರಬೇಕು? ಆಮೇಲೆ ನೀವು ನೋಡಬೇಕು, ಆ ಪಾಪ ವಯಸ್ಸಾದವಳು ನೋಡುವಾಗ ದುಃಖ ಬರುತ್ತೆ ರೀ. ನಾನಂತೂ ನನಗೆ ಭಾಳ ಬೇಸರ ಆಗ್ಬಿಡ್ತದೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಮಾಡಬೇಕು, ಒಳ್ಳೆ ವಿಚಾರ ಇದು. ಖಂಡಿತವಾಗ್ಲೂ 10,000 ಜನ ಬರ್ತಾರೆ, ಖಂಡಿತವಾಗ್ಲೂ ಅದರಲ್ಲಿ ಒಂದು 50% ಜನರಿಗಾದರೂ ಪರಿಹಾರ ಸಿಗುತ್ತೆ. ಒಮ್ಮೆ ಮುಖ್ಯಮಂತ್ರಿಗಳೊಂದು ಭಾಷಣದಲ್ಲೇ ಒಮ್ಮೆ ಮಾತಾಡಿದಾಗ, ಸರ್ ನಿಮ್ಗೆ ಯಾವಾಗ ತುಂಬ ದುಃಖ ಆಗುತ್ತೆ, ನೀವು ಮುಖ್ಯಮಂತ್ರಿ ಆಗಿರ್ತೀರಿ, ಆದರೂ ಅವ್ರಂತಾರೆ ಒಂದು ಸಮಸ್ಯೆ ಇದೆ ಅಲ್ಲಿ, ಅವರಿಗೆ ಹೆಲ್ಪ್ ಬೇಕಾಗಿರುತ್ತೆ, ಆದರೆ ನಮ್ಮ ಕಾನೂನು ಕಟ್ಟಡಗಳಿಂದ ಹೆಲ್ಪ್ ಮಾಡೋಕ್ಕಾಗಲ್ಲ ನಮಗೆ. ನಾನೇ ಮುಖ್ಯಮಂತ್ರಿ ಇರ್ಬೋದು, ಅವನೇನೋ ಹೇಳ್ತಾ ಇದ್ದಾನೆ, ಬಟ್ ಅದಕ್ಕೆ ಬೇರೆ ರೀತಿ ಭಾಳ ದುಃಖ ಆಗುತ್ತೆ ಅಂತ. ನಾನು ಯಾಕೆ ಹೇಳಂದ್ರೆ, ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ಇರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಆಮೇಲೆ ಅಲ್ಲಿ ತಹಶೀಲ್ದಾರ್ಗಳಿರ್ತಾರೆ. ನೀವು ಒಂದು ವಾರವನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಮಾಡ್ಬೋದು. ಒಂದು ವಾರದಲ್ಲಿ ನೀವು ಅಥವಾ ಪ್ರತಿ ತಿಂಗಳಿಗೊಮ್ಮೆ ಊರೂರಲ್ಲಿ ಮಾಡಿದರೆ ಅಥವಾ ಮುಖ್ಯಮಂತ್ರಿಗಳೇ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ, ಕೆಲವೆಲ್ಲ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ, ಬೆಂಗಳೂರಲ್ಲ, ಬೆಳಗಾವಿ ಜನ ಮಾತ್ರ ಬನ್ನಿ, ಅಥವಾ ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ನೀವು ಮಾತ್ರ ಆ ತಾಲೂಕಿನವರು ಮಾತ್ರ ಬನ್ನಿ. ಆ ಥರ ಆದರೆ ಇನ್ನೂ ಈಸಿ ಆಗುತ್ತೆ, ಅಲ್ಲಿ ವಿಚಾರಗಳು ಅರ್ಥ ಆಗುತ್ತೆ. ಹಾಗಂತ ಇದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕರ್ಕೊಂಬಂದು ಅಲ್ಲಿ ನೀವು ನೋಡಬೇಕು ಶ್ರುತಿ, ಪಾಪ ಅಯ್ಯೋ ಅವ್ರನ್ನ ನೋಡಿದಾಗ ನಮಗೆ ಹೊಟ್ಟೆ ಉರಿತದೆ. ಆ ಕಡೆ ನಿಲ್ರಿ, ಈ ಕಡೆ ನಿಲ್ರಿ, ಮತ್ತೊಂದು ಮಾಡ್ರಿ. ಆ ಅಜ್ಜಿ ಎಲ್ಲ ಬಂದಿರ್ತಾರೆ, ಕೂರೋಕೆ ಜಾಗ ಇರೋದಿಲ್ಲ. ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆಮೇಲೆ ಕೆಲವೊಮ್ಮೆ ಏನು ಮಾಡಬೇಕಾದ್ರೆ BJPನೋ ಕಾಂಗ್ರೆಸ್ ಯಾರೇ ಮಾಡಿರಲಿ, ನಾವೆಲ್ಲ ಕೆಲವು ನೀರು ಕೊಡೋದು ಮತ್ತೊಂದು ಕೊಡೋದು ಮಾಡ್ತೀವಲ್ವಾ. ಈ ಸ್ವಸಹಾಯ ಸಂಘಟನೆಗಳು ಅದನ್ನು ಮಾಡಬೇಕು. ಕೆಲವರು ತುಂಬ ಜನ ಇರ್ತಾರೆ, ಸಾವಿರಾರು ಕೋಟಿಗಟ್ಟಲೆ ಖರ್ಚು ಮಾಡೋರು ಇರ್ತಾರೆ ಇಂಥವ್ರಿಗಾಗಿ. ದೇಶ ಏನು ಸಮಾಜ ಹಾಳಾಗಿದೆ ಅಂತ ಅಂದ್ಕೋಬೇಡಿ, ಕಿತ್ತು ತಿನ್ನೋರು ಇದ್ದಾರೆ, ಆಮೇಲೆ ಇದ್ದದನ್ನು ಕೊಡೋರು ಕೂಡ ಇದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ. ಆಮೇಲೆ ಪ್ರತಿ ಸರ್ಕಾರಗಳು ಇದನ್ನೇ ಮಾಡಬೇಕು. ಕೇವಲ ಭಾವನಾತ್ಮಕ, ರಾಜಕೀಯದಲ್ಲಿರುತ್ತೆ ಭಾವನಾತ್ಮಕವಾಗಿರುವಂಥದ್ದು, ಅದೇ ಆಗಬಾರ್ದು ಅಂತ. ಊಟಕ್ಕೆ ಉಪ್ಪಿನಕಾಯಿ ಬೇಕು, ಅದನ್ನು ಉಪ್ಪಿನಕಾಯಿ ಊಟ ಆಗಬಾರ್ದು. ಓಕೆ, ಮೋಸ್ಟ್ಲಿ
ಸೊ ಜನ ಆಗಮಿಸ್ತಾರೆ, 10,000ಕ್ಕೂ ಹೆಚ್ಚು ಜನ ಸೇರೋ ನಿರೀಕ್ಷೆ ಕೂಡ ಇದೆಯಂತೆ. ಈ ಎಲ್ಲ ಬೆಳವಣಿಗೆ ಕುರಿತು ಮಾಹಿತಿ ಕೊಡೋದಕ್ಕೆ ಸ್ಪಾಟಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸಿಎಂ ಸಿದ್ದರಾಮಯ್ಯನವರೇ 2ನೇ ಬಾರಿಯ ಜನಸ್ಪಂದನ ಕಾರ್ಯಕ್ರಮ ಯಾವ ರೀತಿ ಸಿದ್ಧತೆ ಆಗಿದೆ, ಎಷ್ಟು ಜನ ಸೇರಬಹುದು, ಯಾವ ರೀತಿ ವ್ಯವಸ್ಥೆ ಆಗಿದೆ, ಜನ ಬಂದವರು ಹೆಂಗಿರ್ತಾರೆ, ಕೂರೋದು ಎಲ್ಲಿಂದೆಲ್ಲ ಬರ್ತಾರೆ, ಅವರಿಗೆ ವಿಧಾನಸೌಧಕ್ಕೆ ಬರೋದಕ್ಕೆ ಹೆಂಗಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದ ಅಂತ ಇಟ್ಕೊಳ್ಳಿ, ಅವ್ನು ಹೆಂಗ್ ಬರಬೇಕು ವಿಧಾನಸೌಧಕ್ಕೆ, ಇದ್ರ ಬಗ್ಗೆ ಪ್ಲಾನ್ ಆಫ್ ಆಕ್ಷನ್ ಇದೆಯಾ, ಊಟ ತಿಂಡಿ ಹೇಗೆ, ಅವನು ಬೆಳಿಗ್ಗೆ ಬಂದವನು ಸ್ನಾನ ಮಾಡ್ಕೊಳ್ಳೋದಕ್ಕೆ, ಉಳ್ಕೊಳ್ಳೋದಕ್ಕೆ, ಟಾಯ್ಲೆಟ್ಗೆ ಹೋಗೋದಕ್ಕೆ ಹೆಂಗೆ, ಇದೆಲ್ಲ ಹೆಂಗಾಗತ್ತೆ ಪ್ಲೀಸ್ ವಿವರಿಸಿ. ಖಂಡಿತ ಜಯಪ್ರಕಾಶ್ ಶೆಟ್ಟಿ ಮತ್ತು ಶ್ರುತಿ, ಏನು ಜನಸ್ಪಂದನ ಕಾರ್ಯಕ್ರಮ ಸಿಎಂ 2ನೇ ಬಾರಿಗೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ, ಅದು ಈ ಬಾರಿ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಸಾಕಷ್ಟು ಜನ ಏನು ರಾಜ್ಯದ ನಾಗರಾಜ್, ಈಗ ಅದು ಅಲ್ಲಿ ಕಾಣ್ತಿರೋದು ಲೈವಾ, ಅಲ್ಲೇ ವಿವರಿಸಿ ಅದನ್ನ ನೋಡಿ ವಿವರಿಸಿ, ಮಾತಾಡಿಸಿ ಅವ್ರನ್ನ ವೈಡ್ ಮಾಡ್ಲಿಕ್ಕೆ ಹೇಳಿ, ಕ್ಯಾಮ್ರಾ ವೈಡ್ ಮಾಡಿ ಅಲ್ಲಿ ತೋರಿಸ್ಲಿಕ್ಕೆ ಹೇಳಿ, ಎಷ್ಟು ಜನ ಬಂದಿದ್ದಾರೆ, ಏನು ಬರ್ತಾ ಇದ್ದಾರೆ ಅಂತೇಳಿ ದಯವಿಟ್ಟು ತೋರಿಸಿ. ಆಮೇಲೆ ಅವರನ್ನ ಮಾತಾಡಿಸಿ, ಎಲ್ಲಿಂದೆಲ್ಲ ಬಂದಿದ್ದಾರೆ ಕೇಳಿಸಿ ಪ್ಲೀಸ್. ಕ್ಯಾರಿ ಆನ್. ಸಾಕಷ್ಟು ಜನ ಬಂದಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿರೋದು? ನಾವು ಬಿಜಾಪುರದಿಂದ ಬಂದಿದ್ದೀವಿ ಸರ್. ಏನು ಪ್ರಾಬ್ಲಮ್, ವಾಟ್ ಇಸ್ ದ ಪ್ರಾಬ್ಲಮ್? ಮೆಜೆಸ್ಟಿಕ್ ಇಂದ ಇಲ್ಲಿಗೆ ಬರ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ರು? ನಾವೇ ಆಟೋ ರಿಕ್ಷಾದಲ್ಲೇ ಬಂದೀವಿ ಸರ್. ಏನು ಸಮಸ್ಯೆ? ಸರ್, ನಮ್ಮದೊಂದು ದೊಡ್ಡ ಸಮಸ್ಯೆ ಸರ್. ನಮ್ಮದೊಂದು ಕರ್ನಾಟಕ ರಾಜ್ಯದ ಖಾಸಗಿ ITIಗಳ ಕಾಲೇಜುಗಳದ್ದು ಒಂದು ಸಮಸ್ಯೆ, ಒಂದು ಬೇಡಿಕೆ ಇದೆ ಸರ್. ಅದು ಸಮಸ್ಯೆ ಆಗಿ ಕುಂತದ. ಆ ಕಾರಣಕ್ಕಾಗಿ ನಾವು ಬಂದಿದ್ವಿ ಸರ್. 2010ರಲ್ಲಿ ಒಂದು ಖಾಸಗಿ ITI ಕಾಲೇಜ್ ಕೇಂದ್ರಿತ ಭಾಳ ತೊಂದರೆ ಆಗಿದೆ ಸರ್. ಆ ಮೊದಲು ಅಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಅಲ್ಲಿ ಕೇಳಲಿಕ್ಕಾಗಲ್ವಾ, ಇಲ್ಲಿಗೆ ಬರ್ಬೇಕಾ? ಮುಖ್ಯಮಂತ್ರಿಗಳು ಸರ್, ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅವರು ಕೆಲವು ಯೋಜನೆಗಳನ್ನು ಈಗ ಉದ್ಘಾಟನೆ ಮಾಡೋ ಸಂಬಂಧ ಬಂದಿರ್ತಾರೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲಿಂದ ಬರ್ತಾ ಇರೋದು? ನೆಕ್ಸ್ಟ್ ಅಮ್ಮ, ನೀವೆಲ್ಲಿಂದ ಬರ್ತಾ ಇರೋದು? ಲದ್ನಿಲೆ ಒಟ್ಟಿಂದ ಸರ್, ಲದ್ನಿಲೆ ಒಟ್ಟಿಂದ. ನಮ್ದು 15-20 ವರ್ಷದಿಂದ ರಾಜೀವ್ ಗಾಂಧಿ ಇದರಲ್ಲಿ ನಮಗೆ ಹಕ್ಕುಪತ್ರ ವಿತರಣೆ ಆಗಿದೆ ನಮ್ಮ ತಾಯಿಯವರಿಗೆ. ಅದನ್ನ ಕಂದಾಯ ದೇವರ ಯಲಂಕ ಇವರು ನಮ್ಗೆ ಹಕ್ಕುಪತ್ರನೇ ಕೊಡ್ತಾ ಇಲ್ಲ. ಹಕ್ಕುಪತ್ರ ಕೊಡದೇನೆ ಅಲ್ಲಿ ಇವತ್ತು ಆಗುತ್ತಂತ ಗ್ಯಾರಂಟಿ ಇದೆಯಾ? ಹಿಂದೆ ಯಾವಾಗಾದ್ರೂ ಬಂದಿದ್ರಿ? ಮಾಡ್ಕೊಟ್ಟಿದ್ದಾರೆ. ನನ್ನ ಕೆಲಸ ಎಷ್ಟೋ ಇವತ್ತು ಅವರಿಂದಾನೇ ಈ ಕೆಲಸ ಆಗ್ಬೇಕು ಅಂತ ಬಂದಿದ್ದೀನಿ ಸರ್. ನಾನು ಈ ಕೆಲಸ ಸಿದ್ದರಾಮಯ್ಯ ಅವರೇ ಮಾಡ್ಕೊಡ್ಬೇಕು, ಹಕ್ಕುಪತ್ರ ನಮ್ಗೆ ಇಸ್ಕೊಡ್ಬೇಕು ಅವ್ರ ಕಡೆಯಿಂದ. ಅಮ್ಮ, ಎಲ್ಲಿಂದ ಬರ್ತಾ ಇರೋದು? ನಾವು ಹರಿಹರದಿಂದ ಬಂದವ ಸರ್, ಬಾನವಳ್ಳಿ. ಯಾವಾಗ ಹೊರಟ್ರಿ ಮನೆಯಿಂದ? ರಾತ್ರಿ ಹೊಂಟ ಸರ್. ನಾವು 40 ದಿವಸ ಸರ್ ದರಡಿ ಮಾಡಕ್ ಹಚ್ಚಿ. ಇಲ್ಲಿ ಸ್ಥಾನಗಿನೆಲ್ಲ ಎಲ್ಲಿ ಮಾಡಿದ್ರು ಅಂತ ನಮಗೆ ಜಾಗ ಇಲ್ಲ ಸರ್, ಮನೆ ಸಲುವಾಗಿ ಬಂದಿದ್ದಾವ ಸರ್ ಕೇಳಕ್. ನಮಗೆ ಬಡವ್ರ ಸರ್, ನಮಗೆ ಈಗ ಉಳ್ಕೊಳಕ್ಕೆ ಎಲ್ಲಿ ವ್ಯವಸ್ಥೆ, ಯಾರಾದ್ರೂ ವ್ಯವಸ್ಥೆ ಮಾಡ್ಕೊಟ್ಟಿದ್ರ ಅಥವಾ ನೀವೇ ಉಳ್ಕೊಂಡು? ಇಲ್ಲ ಸರ್, ನಾವು ಟ್ರೈನಿಗೆ ಬಂದಿದ್ದ ಸರ್. ಟ್ರೈನಿಗೆ ಬಂದು ಇಲ್ಲಿಗೆ ಬಂದ? ಹ್ಞೂ ಸರ್. ಇದು ಈ ರೀತಿಯಾಗಿ ಇಲ್ಲಿಗೆ ಬರ್ಲಿಕ್ಕೆ ಸಾಕಷ್ಟು ಪಡಿಪಾಟಲನ್ನ ಬಿದ್ಕೊಂಡು ಅವ್ರು ಇಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಎಲ್ಲ ಒಂದ್ ಕಡೆ ಏನು ಬಸ್ ವ್ಯವಸ್ಥೆ ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ ಮಾಡಿದೀನಿ ಅಂತೇಳಿ ಹಿಂದೆ ಕಾರ್ಯಕ್ರಮಕ್ಕೂ ಮೊದಲು ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಅದು ಯಾವುದು ಫಲಿಸಿದಂಗೆ ಕಾಣಿಸ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವೇ ಉಳ್ಕೊಂಡು ನಾವೇ ಬಂದ್ವಿ ಅಂತಂತೇಳಿ. ಜೊತೆಗೆ ಪೊಲೀಸರು ಒಂದ್ ಕಡೆ ಭದ್ರತಾ ವ್ಯವಸ್ಥೆಗಳನ್ನ ಮಾಡ್ಕೊಂಡು ಪ್ರತಿಯೊಬ್ಬರನ್ನ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲಾಖಾವಾರು ಕೌಂಟರ್ಗಳನ್ನ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಈ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಇನ್ನು ಏನು ಬಹುತೇಕ ಜನ ಕ್ಯೂ ಇದ್ರು, ಎಲ್ಲರನ್ನು ಒಳಗಡೆ ಬಿಡೋದು ಪ್ರಕ್ರಿಯೆ ಈಗಾಗಲೇ 1 ಗಂಟೆ ಮುಂಚಿತವಾಗಿ ಆರಂಭ ಆಗಿರೋದ್ರಿಂದ ಬಹುತೇಕರು ಒಳಗಡೆ ಹೋಗಿದ್ದು, ಇನ್ನು ಕ್ಯೂ ಸರ್ತಿ ಸಾಲಿನಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ನೀವೇ ಹೇಳ್ದಂಗೆ ಸರ್, ಲೋಕಲ್ ಲೀಡರ್ಸ್ಗೆ ಒಂದು ಜವಾಬ್ದಾರಿ ಕೊಟ್ಬಿಡ್ಬೇಕಂತ ಅನ್ಸುತ್ತೆ. ಈ ಪರದಾಟ ನಿಲ್ಬಹುದು. ಹೌದು, ಏನ್ ಗೊತ್ತಾ, ಈಗ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರದವರು ಯಾರಾದ್ರೂ ನೋಡ್ತಾ ಇದ್ರೆ, ಕರೆಕ್ಟ್, ರೈಲ್ವೆ ಸ್ಟೇಷನ್ ಇಂದ ಒಂದು 4 ಬಸ್ಸು ಫ್ರೀ ಬಸ್ಸು ಮಾಡ್ತೀವಿ ಅಂತ ಹೇಳಿದ್ರು ಸರ್. ರೈಲ್ವೆ ಸ್ಟೇಷನ್ ಒಂದು 4 ಬಸ್ಸು, ಮೆಜೆಸ್ಟಿಕ್ನಿಂದ ಒಂದು 4 ಬಸ್ಸು. ಆಮೇಲೆ ಕಾಂಗ್ರೆಸ್ನ ಯುವ ಅಧ್ಯಕ್ಷ ಇದಾರಲ್ಲ ನಲಪಾಡ್, ಅವರೆಲ್ಲ ತುಂಬಾ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ. ಈಗ ರಾಜಕೀಯವಾಗಿ ವಿಚಾರಗಳು ಬೇರೆ, ರಾಜಕೀಯೇತರವಾಗಿ ಅವರೆಲ್ಲ ಈ ಸಂದರ್ಭದಲ್ಲಿ ಅದನ್ನು ಬಳಸ್ಕೋಬಹುದು ಅಂತ ಅವರನ್ನು ಕರ್ಕೊಂಬರೋದು. ನನಗೇನು ಗೊತ್ತಾ, ಈಗ ನಾನು ಅದಕ್ಕೆ ಹೇಳಿದ್ದು ಶ್ರುತಿ, ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಗಬೇಕು ಅಂತಂದ್ರೆ ನೋಡಿ, ಆ ತಾಯಂದ್ರು ಬಂದಿದ್ದಾರೆ, ರಾತ್ರಿ ಬಂದಿದ್ದಾರೆ, ನಿದ್ದೆ ಮಾಡಿದಾರೆ ಎಲ್ಲೋ ಗೊತ್ತಿಲ್ಲ, ತಿಂಡಿ ತಿಂದರೆ ಎಲ್ಲೋ ಗೊತ್ತಿಲ್ಲ, ಎಲ್ಲಿ ಸ್ನಾನ ಮಾಡಿದ್ರೋ ಗೊತ್ತಿಲ್ಲ, ಎಲ್ಲಿ ವಾಶ್ರೂಮ್ಗೆ ಹೋದ್ರೋ ಗೊತ್ತಿಲ್ಲ, ಅವರ ಆಮೇಲೆ ಹೆಂಗ್ ಬಂದ್ರೋ ಗೊತ್ತಿಲ್ಲ. ನಾನಿದನ್ನು ಈ ಜನಸ್ಪಂದನ ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ,
ಅಲ್ಲಿರುವಂಥ ಕೆಲವು ಪ್ರಾಬ್ಲಮ್ಗಳನ್ನು ಹೇಳ್ತಾ ಇರೋದು. ನೋಡಿ, ಈ ಥರ ಬೇಕಾ ಅಂತ ನಾನು ಕೇಳೋದು. ಅದ್ಭುತ ಇದು. ಮುಖ್ಯಮಂತ್ರಿಗಳೊಂದು ಮನಸ್ಸು ಮಾಡಿದರೆ ಜಿಲ್ಲಾ ಮಟ್ಟದಲ್ಲಿ ಇಂಥದ್ದಾದರೆ ಆಯಿತು. ಕಳೆದ ಬಾರಿ ಅವ್ರು ಇಡೀ ರಾಜ್ಯ ಮಟ್ಟದಲ್ಲಿ ಮಾಡಿದ್ರು, ಅಲ್ಲಲ್ಲಿ ಮಾಡಿದರು. ಆದರೆ ಇದು ಒಂದು ರೀತಿಯಲ್ಲಿ ಕಾನೂನು ಥರ ಆಗ್ಬಿಡಬೇಕು. ವಾರಕ್ಕೊಮ್ಮೆ ಇರ್ತದಪ್ಪ, ಸಂಡೇ ಒಂದು ಇರ್ತದೆ. ಈಗ ನಮ್ಗೆ ಹೆಂಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಕಟ್ ಆಗುತ್ತೆ ಅಲ್ವಾ? ನೀರು ಬಿಲ್ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಹಾಗೇನೆ ವಾರಕ್ಕೆ ತಿಂಗಳಿಗೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಸಂಬಂಧಪಟ್ಟವ್ರ ಜೊತೆ ಇದೊಂದು ಅಭ್ಯಾಸ ಅಂತ ಆಗ್ಬಿಡ್ಬೇಕು. ಬರ್ತಾರೆ ಜನಸ್ಪಂದನಕ್ಕೆ 10,000, ಅದರಲ್ಲೊಂದು 4,000 ಜನರ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದ್ದಾರೆ? 6 ಕೋಟಿ ಜನಸಂಖ್ಯೆ ಇದ್ದಾರೆ, 6.5 ಕೋಟಿ. ಎಲ್ಲರನ್ನು ರೀಚ್ ಆಗೋದು ಹೆಂಗೆ? ಈಗ ಕುಮಾರಸ್ವಾಮಿ ಅವರು ಇದಕ್ಕೆ ಹೋಗ್ತಾ ಇದ್ರು, ಒಳ್ಳೆ ಕಾನ್ಸೆಪ್ಟು, ಆದರೆ ಅದು ಮುಂದುವರಿತಾ? ಆಗಲೇ ಇಲ್ಲ ಅದು ಅಂತ. ಆ ಕ್ಷಣಕ್ಕೆ ಒಂದು ಆಗತ್ತೆ, ಹಂಗಾಗಬಾರ್ದು. ಒಂದು ದಿವಸ ಊಟ ಹಾಕ್ತೀವಿ, ಎಲ್ಲ ಬಂದ್ಬಿಡಿ, ನಾಳೆ ಯಾರು ಊಟ ಹಾಕೋನು? ನಿರಂತರವಾಗಿ ಸಾಗಬೇಕು ಅಂತ. ಥ್ಯಾಂಕ್ ಯು.